ಬಿಜೆಪಿ ಸರ್ಕಾರ ಬಂದರೆ ತುಂಬ ಒಳ್ಳೆಯದು ಸರ್. ಪ್ರಧಾನಮಂತ್ರಿ ಮೋದಿ ಆಗಬೇಕು. ಕೇಂದ್ರದಲ್ಲಿ ಬಿಜೆಪಿನೇ ಬರಬೇಕು, ಮೋದಿಯವರೇ ಪ್ರಧಾನಿ ಆಗಬೇಕು. ಇವ್ರು ತಿಳಿಸ್ಕೊಳ್ಳೋಕ್ಕೋಸ್ಕರ ಇವರು 2,000 ಕೊಡ್ತೀನಿ, ನಾನು ಅವ್ರಿಗೆ ಕೊಡ್ತೀನಿ. ಬಸ್ ಯಾರೊಬ್ಬ ಬಸ್ ಚಾರ್ಜಿಂದ ಇಷ್ಟು ವರ್ಷ ಜೀವನ ಮಾಡಲಿಲ್ವಾ? ಮಾಡಿದ್ರೆ ಇವಾಗ ಹೆಂಗಸರುಗಳಿಗೆಲ್ಲ ಪುಕ್ಸಟೆ ಸ್ಕೀಮು, ಗಂಡಸರಿಗೆ ಒಂಚೂರು ಕುಡಿಯೋಕೆ ಹಂಗೆ ಕಾಸು ಕೊಟ್ಬಿಟ್ಟಿದ್ದಿದ್ರೆ ಇವರೇ ಸರ್ಕಾರ ಇದ್ದರೆ ಚೆನ್ನಾಗಿರೋದು. ಹುಡುಕೊಡ್ಬೇಕು ಅವರು. ಈಗ ಅಧಿಕಾರಿಗಳನ್ನು ಬೋಳ್ಸಕ್ಕಾಯ್ತಾರೆ. ನಾವೀಗಿರೋ ಕಷ್ಟದ ಪರಿಸ್ಥಿತಿಯಿಂದ ಒಂದು ಉತ್ತಮ ಸ್ಥಿತಿಗೆ ಹೋಗ್ಬೇಕು ಅನ್ನೋದಾದ್ರೆ ಭಾರತೀಯ ಜನತಾ ಪಕ್ಷದಿಂದ ಮಾತ್ರ ಸಾಧ್ಯ. ಇನ್ನೇನು MP ಎಲೆಕ್ಷನ್ ಬರ್ತಿದೆ, ನಿಮ್ಮ ಪ್ರಕಾರ ಮುಂದಿನ ಪ್ರಧಾನಮಂತ್ರಿ ಯಾರಾಗಬೇಕು, ಮುಂದೆ ಯಾವ ಪಕ್ಷ ಅಧಿಕಾರಕ್ಕೆ ಬರ್ಬೇಕು ಅನ್ಸುತ್ತೆ? ಮುಂದೆ ನಮಗೆ ಪ್ರಧಾನಮಂತ್ರಿ ಮೋದಿಯವರು ಬಂದರೆ ಒಳ್ಳೇದು ಅನಿಸುತ್ತೆ. ಮತ್ತೆ ಯಾಕೆ ಮೋದಿಯವರೇ ಬೇಕು ಅಂತ? ಅವರೆಲ್ಲ ಚೆನ್ನಾಗಿ ಮಾಡಿದ್ದಾರೆ, ಡೆವಲಪ್ಮೆಂಟ್ ಮಾಡಿದ್ದಾರೆ ಅಂತ ನನ್ನ ಅನಿಸಿಕೆ. ಈಗ 10 ವರ್ಷ ಆಯಿತು ಅಧಿಕಾರಕ್ಕೆ ಬಂದವರು. ಓಕೆ, ಬಂದಮೇಲೆ ಭಾರತದಲ್ಲಿ ಬದಲಾವಣೆಗಳಾಗಿದೆ, ಡೆವಲಪ್ ಮಾಡಿದ್ದಾರೆ ಸರ್. ನನಗನ್ಸ್ದಂಗೆ ಎಲ್ಲ ಡೆವಲಪ್ ಮಾಡಿದ್ದಾರೆ. ಅವರೇ ಇದ್ದರೆ ಬೆಸ್ಟ್ ಅಂತ ನನಗನ್ನಿಸ್ತದೆ. ಕಾಂಗ್ರೆಸ್ ಯಾಕೆ ಬೇಡ ಅಂತೀರಾ? ಕಾಂಗ್ರೆಸ್ ಬೇಡ ಅಂತ ಏನಂತ ಹೇಳೋದು ಸೊ ಕಾಂಗ್ರೆಸ್ ನಮಗೆ ಕರ್ನಾಟಕದಲ್ಲಿದ್ದರೆ ಓಕೆ, ಬಟ್ ಅದರಲ್ಲಿ ಮಾತ್ರ ಮೋದಿ ಬಂದರೆ ಒಳ್ಳೇದು ಅನಿಸುತ್ತೆ. ಕರ್ನಾಟಕದಲ್ಲಿ ಕಾಂಗ್ರೆಸ್ ಅವರು 5 ಗ್ಯಾರಂಟಿಗಳನ್ನ ಕೊಟ್ಟಿದ್ರು, ಅದರಿಂದ ಎಲ್ಲರಿಗೂ ಅನುಕೂಲ ಆಗ್ತಿದೆ, ಬಡವರಿಗೆಲ್ಲ ಉಪಯೋಗ ಆಗ್ತಿದೆ ಸರ್. ಬಡವರಿಗೆಲ್ಲ ಉಪಯೋಗ ಆಗ್ತಿದೆ. ಸಿದ್ದರಾಮಯ್ಯ ಅವರು ಒಳ್ಳೆ ಅಧಿಕಾರ ನಡೆಸ್ತಿದ್ದಾರೆ, 100% ನಡೆಸ್ತಿದ್ದಾರೆ ಸರ್. ಸೆಂಟ್ರಲ್ ಮಾತ್ರ ಮೋದಿ ಬರಲಿ. ನಮಗೆ ಸಿದ್ದರಾಮಯ್ಯ ಸರ್ ಮಾತ್ರ ನಮಗೆ ಇದು ಮುಖ್ಯಮಂತ್ರಿ ಆಗಿರಲಿ. ಅವರು ಚೆನ್ನಾಗಿ ಮಾಡ್ಕೊಂಡು ಬಂದವ್ರೆ. ಪ್ರಧಾನಮಂತ್ರಿ ಅವರೇ ಇದ್ದರೆ ಒಳ್ಳೆಯದು. ಕರ್ನಾಟಕದಲ್ಲಿ ಸಿದ್ದರಾಮಯ್ಯ ಅವರು ನಮಗೆ ಮುಖ್ಯಮಂತ್ರಿ ಇದ್ದರೆ ಸಾಕು. ಸೆಂಟ್ರಲಲ್ಲಿ ಮೋದಿ ಅವರೇ ಇರಲಿ, ಕರ್ನಾಟಕದಲ್ಲಿ ಮಾತ್ರ ಸಿದ್ದರಾಮಯ್ಯ ಇರಲಿ. ಎಸ್ ಸರ್, ಹೌದು ಸರ್. ಈಗ ಸಿದ್ದರಾಮಯ್ಯ ಈಗ ಏನು 5 ಗ್ಯಾರಂಟಿಗಳು ಕೊಡ್ತಿದ್ದಾರೆ, ಓಕೆ ಸರ್. MP ಎಲೆಕ್ಷನ್ ಆದ್ಮೇಲೆ ನಿಲ್ಲಿಸ್ಬಿಡ್ತಾರೆ, ಅದನ್ನ ಕೊಡಲ್ಲ ಅಂತ ಹೇಳ್ತಾರೆ ಒಂದಷ್ಟು ಜನ. ಏನೇ ಸರ್, ನೋಡೋಣ, ನಮ್ಮ ಕೈಲೇನಿದೆ. ಅವ್ರು ಏನು ನಿರ್ಧಾರ ತಗೊತಾರೆ ನಮ್ಗೆ ಗೊತ್ತಿಲ್ವಲ್ಲ. ಅವ್ರು ಕೊಟ್ಟಿರೋದೆಲ್ಲ ಯೋಜನೆಗಳೆಲ್ಲ ಎಲ್ಲ ಮಾಡೋರೆ ಅನುಕೂಲ ಆಗಿದೆ ಸರ್. ಅನುಕೂಲ ಆಗುತ್ತೆ, ಎಲ್ಲರಿಗೂ ಅನುಕೂಲ ಆಗುತ್ತೆ. ಸಿದ್ದರಾಮಯ್ಯ ಹಂಗಾದ್ರೆ ಒಳ್ಳೆ ಕೆಲಸಗಳು ಮಾಡ್ತಿದ್ದಾರೆ. ಹೌದು ಸರ್, ಸಿದ್ದರಾಮಯ್ಯ ಸರ್ ಒಳ್ಳೆ ಕೆಲಸ ಮಾಡ್ತಿದ್ದಾರೆ. ಎಲೆಕ್ಷನ್ ಬರ್ತಿದೆ, ನಿಮ್ಮ ಪ್ರಕಾರ ದೇಶದಲ್ಲಿ ಯಾವ ಸರ್ಕಾರ ಅಧಿಕಾರಕ್ಕೆ ಬಂದರೆ ಉತ್ತಮ ಅನಿಸುತ್ತೆ ನಿಮ್ಮ ಪ್ರಕಾರ? ದೇಶದಲ್ಲಿ BJP ಸರ್ಕಾರ, ನರೇಂದ್ರ ಮೋದಿ, ಇಲ್ಲ ಅಂದರೆ ಉತ್ತರ ಪ್ರದೇಶ ಮುಖ್ಯಮಂತ್ರಿ ಯೋಗಿ ಅವ್ರು ಬಂದರೆ ಪರವಾಗಿಲ್ಲ ಅನಿಸುತ್ತೆ, ಚೆನ್ನಾಗಿರುತ್ತೆ. ಯಾಕೆ BJP ಬರಬೇಕು? ಯಾಕೆ ಅಂತಂದರೆ ಇಲ್ಲಿ ಕಾಂಗ್ರೆಸ್ನವ್ರದ್ದೆಲ್ಲ ಬರೀ ಮುಸ್ಲಿಮು ಅವ್ರಿವ್ರಿಗೆ ಮೇಲಕ್ಕೆ ಎತ್ತಿ ಕುಣಿಸ್ತಾರೆ. ಅವ್ರು ಮುಸ್ಲಿಮ್ ಏರಿಯಾಕ್ಕೆ ಹೋದ್ರೆ ನಾವು ಎಲ್ಲೋ ಬೇರೆ ದೇಶಕ್ಕೆ ಹೋದಂಗೆ ಆಯ್ತದೆ, ಭಯ ಆಯ್ತದೆ ಗಾಡಿ ಓಡಿಸೋಕ್ಕೆ. ಹಾಗಾಗಿ ಇವ್ರು ಬಂದರೆ ಅವರೆಲ್ಲ ಕಂಟ್ರೋಲ್ ಮಾಡ್ತಾರೆ ಅನಿಸ್ತದೆ. ಅವ್ರಿಗೆ ಜಾಸ್ತಿ ಒತ್ತು ಕೊಡ್ತದೆ. ಆದರೆ ಕುಮಾರಣ್ಣ ಸರಿ, ಸ್ಟೇಟಲ್ಲಿ ಕುಮಾರಣ್ಣ ಇದ್ದರೆ ಒಳ್ಳೆಯದು ಅನಿಸುತ್ತೆ. ಸಿಗಬೇಕಿತ್ತು. ಹೌದು, ಒಳ್ಳೆಯದು. BJP ಮೈತ್ರಿ ಆಯ್ತಿರೋದು ಒಳ್ಳೆಯದು. ಮೋದಿ ಆಗಬೇಕು ಸರ್. ಅಷ್ಟೇ ಯಾಕೆ ಸರ್, 5 ಗ್ಯಾರಂಟಿ ಕೊಟ್ಟಾಗ ನಾನು ಕಾಂಗ್ರೆಸ್ ಪರನೇ ಕ್ಯಾನ್ವಾಸ್ ಮಾಡೋದು. ನಾನೇ ಸುಮ್ಮನೆ ನನ್ನ ಮಗ ಅಲ್ಲ, ಕಾಂಗ್ರೆಸ್ ಪರ ಕ್ಯಾನ್ವಾಸ್ ಮಾಡಿದೆ. 5 ಗ್ಯಾರಂಟಿ ಕೊಡಲಿಲ್ಲ, ನಾನು ತಲೆ ಬಳಸ್ಕೊಬಿಡ್ತೀನಿ ಅಂತ ಹೇಳಿದೆ. ಆದರೆ ಆ ಗ್ಯಾರಂಟಿ ನಮಗೆ 2 ಗ್ಯಾರಂಟಿ ಕೈ ಬರ್ತಾ ಇಲ್ಲ. ಬಸ್ ಹೋಗುವಂತಾರೆ, ಬಸ್ಸಲ್ಲಿ ನಮ್ಮನೇಲಿ ಯಾರು ಹೋಗಲ್ಲ. ಇನ್ಯಾರು ರೇಷನ್ ಒಂದು ಕೊಡ್ತಾರೆ, ದುಡ್ಡು ಏನು ತೊಂದರೆ ಇಲ್ಲ, ರೇಷನ್ ಒಂದು ಕೊಡ್ತಾರೆ. 2,000 ರೂಪಾಯಿ ಬರ್ತಾನೆ ಇಲ್ಲ ನನಗೆ. ಏನು ಗ್ಯಾರಂಟಿ ಮೇಲೆ ನಮ್ಮ ದುಡ್ಡು ನಮಗೆ ಕೊಡಬೇಕು, ಎಲ್ಲ ಎಲಿಜಿಬಲ್ ಇರುವಂಥ ಪ್ರತಿಯೊಬ್ಬರಿಗೂ ಕೊಡಬೇಕು. ಎಲ್ಲಿ ಕೊಡ್ತಾ ಇದ್ದಾರೆ? ನಾನೇ ಉದಾಹರಣೆ ಅಲ್ವಾ, ನನಗೆ ಕೊಡ್ತಾ ಇಲ್ಲ. ನನ್ನಂತ ಸುಮಾರು ಇದ್ದಾರೆ ನನ್ನ ಹತ್ರ ಮಾತಾಡಿರೋರು. ಇದಕ್ಕೇನು ಹೇಳ್ತೀರಾ? ಕೊಡಬೇಕು ಅವರು. ಈಗ ಅಧಿಕಾರಿಗಳನ್ನು ಬೋಳ್ಸಕ್ಕಾಯ್ತಾರೆ ಅಲ್ವಾ ಸರ್? ಸಿದ್ದರಾಮಯ್ಯ ಸರಿ. ನನಗೆ ಆಟೋ ಕೊಡಿಸೋದು ಸಿದ್ದರಾಮಯ್ಯನೇ. ಈ ಆಟೋ ಕೊಡಿಸಿರೋದು ನನಗೆ ಸಿದ್ದರಾಮಯ್ಯನೇ. ಸಿದ್ದರಾಮಯ್ಯ ಅವ್ರು ಸರಿ, ಬಟ್ ಎಲ್ಲಿ ಹಿಂದೆ ಇರೋರು ಯಾರು ಸರಿ ಇಲ್ಲ. ನನಗೆ ಆಟೋ ಕೊಡಿಸೋ 2014 15 ಸಿದ್ದರಾಮಯ್ಯನವರೇ ಕೊಡಿಸೋದು. ಇದು ಅವ್ರ ಕೈಯಿಂದ ಕೀಸ್ಕೊಂಡಿದ್ದೀನಿ ನಾನು. ಹೌದು, ಹಿಂದುಳಿದ ವಾರದಲ್ಲಿ ಕೊಡಿಸಿದ್ದೆ ಅವರು. ಅವ್ರು ಇರುವವರೆಗೆ 5 ವರ್ಷ ಬ್ಯಾಂಕ್ ಕಟ್ಟಲಿಲ್ಲ. ಅದೇ ಯಡಿಯೂರಪ್ಪ ಸರ್ಕಾರ ಬಂದಕ್ಕೆ ಒಂದೇ ಸಲ ಕಟ್ಸಿದ್ರು. ಕಟ್ಟಬೇಕಿತ್ತು, ಕಟ್ಟಕ್ಕಾಗಿರಲ್ಲ, ಕಟ್ತೆ ನಾನು. ಬಟ್ ಸಿದ್ದರಾಮಯ್ಯ ಸರಿ, ಸೆಂಟ್ರಲ್ ಮೋದಿ ಇರಬೇಕು, ಕುಮಾರಣ್ಣ ಬೇಕು.
ಹೌದು. ಯಾಕೆ ಸ್ಟೇಟಲ್ಲ ಕಾಂಗ್ರೆಸ್ ಯಾಕೆ ಬೇಡ ಸರ್? ಹೇಳದ್ನಲ್ಲ ಸರ್ ಆಲ್ರೆಡಿ. ಸೆಂಟ್ರಲಲ್ಲಿ ಕಾಂಗ್ರೆಸ್ ಅಂತ ಕಂಟ್ರೋಲ್ ಮಾಡೋಕ್ಕಾಗಲ್ಲ ಬಿಡಿ ಸರ್. ಅವರೆಲ್ಲ ಕಿತ್ತಾಡಿ ಹೋಗ್ಬಿಡ್ತಾರೆ. ಎಲ್ಲ 5-6 ಪಕ್ಷ ಸರ್ಕಾರ ಮಾಡಿದಾಗ ಮೆಜಾರಿಟಿ ಇರೋದಿಲ್ಲ, ಉಳಿಸ್ಬಿಡ್ತಾರೆ ಸರ್ಕಾರವ. ದೇವೇಗೌಡರು ಉಳಿಸ್ಲಿಲ್ಲ ಕೆಳಿಕೆ, ಹಂಗೆ ಉಳಿಸ್ತಾರೆ. ಏನು ಮಾಡ್ತಾರೆ ಆಗ? ಆಮೇಲೆ BJP ಗೌರ್ಮೆಂಟ್ಗೆ ಅಟಲ್ ಬಿಹಾರಿ ವಾಜಪೇಯಿ ಜೈಲಲ್ಲಿ ತಳಿಸ್ಲಿಲ್ವಾ? ಇಳಿಸ್ತಾರೆ. ಏನು ನಡೀತದೆ? ಏನು ಅಧಿಕಾರ ನಡ್ಸೋಕ್ಕಾಯ್ತದೆ ಅವ್ರ ಕೈಲಿ? ಹೌದು, ಮಾಡ್ತಿದ್ದಾರೆ, ಚೆನ್ನಾಗಿ ಮಾಡ್ತಿದ್ದಾರೆ. ಆದರೆ ಬಡತನ ಅಂತ ಬಡತನ ಹೋಗಿಲ್ಲ ಅನಿಸ್ತದೆ. ಮೋದಿಯವ್ರು ಬಂದು ಏನು ಬಡತನಗಳು ಹೋಗಿಲ್ಲ ಅಂತ ಅನಿಸುತ್ತೆ. ಹೋಗ್ಲಾಡಿಸ್ಬೇಕು. ಮುಂದೆ ಹೋಗಿಸ್ತಾರೆ 5 ವರ್ಷದಲ್ಲಿ ನನಗನ್ನಿಸ್ತದೆ. ನೋಡೋಣ. ಹೌದು, ಜಾಸ್ತಿ ಆಯಿತು. ನಡೀಲಿ, ಜಾಸ್ತಿ ಆಯಿತು. ನಾನು ಅವತ್ತು ಕಾಂಗ್ರೆಸ್ಗೆ ವರ್ಷ ಸಿದ್ದರಾಮಯ್ಯ ಕಾಂಗ್ರೆಸ್ಗೆ ಅನೌನ್ಸ್ ಮಾಡಿದೆ. ನಾನು ಇದನ್ನೇ ಉದಾಹರಣೆಗಳು ಅನೌನ್ಸ್ ಮಾಡ್ತಿದ್ದೆ. ಎಲ್ಲ ಬೆಲೆ ರೇಟು, ದುಡ್ಡು ಡಿಮಾನಿಟ್ರೇಷನ್ ಮಾಡಿದ್ರು, ಆ ಕ್ಲೀನಿಂಗು, ಇದು ಮಾಡಿದ್ರು, ಅದು ಮಾಡೋದು ಅಂತಲೇ ಕ್ಯಾನ್ವಸ್ ಮಾಡಿದೆ. ಅವತ್ತು ವಿರೋಧ ಮಾಡಿದೆ. ಬಟ್ ಕುಮಾರಣ್ಣ BJPಗೆ ಹೋಗಿದ್ದಾರೆ. ನಾವು ಕುಮಾರಣ್ಣ ಪರ, ಕುಮಾರಣ್ಣರು ಗೆಲ್ಲಬೇಕು, ಕುಮಾರಣ್ಣರು ಮೋದಿ ಬರಲಿ ಅಂತ ಹೇಳಿದ್ರೆ ನಾವು ಅದನ್ನ ಹೇಳ್ತೀವಿ. ಕುಮಾರಣ್ಣಗೋಸ್ಕರ ಅವ್ರ ಪರ ಮಾಡ್ತೀವಿ ಅಷ್ಟೇ. ಹೌದು, ಅವ್ರು ಏನು ನಮ್ಮ ಬಂದು ಏನು ಹೇಳೋದು ಬೇಕಾಗಿಲ್ಲ. ಏನು ನಿರ್ಧಾರ ತಗೊಂಡು TV ನೋಡ್ರು ಸಾಕು. ನಾವು ಅವ್ರು ಹೋಯ್ತಾ ಇರ್ತೀವಿ, ನಾವು ಅವ್ರ ಆಫೀಸ್ಗೆಲ್ಲ ಹೋಯ್ತಾ ಇರ್ತೀವಿ, ಅದು ಬೇರೆ ವಿಚಾರ. ಅವ್ರು ನೋಡ್ತಾ ಇರ್ತೀವಿ, ಮಾತಾಡ್ತಾ ಇರ್ತೀವಿ. ಹೋದಾಗೆಲ್ಲ ಅವ್ರು ಸುಮ್ಮನೆ TV ಒಂದು ಸ್ಟೇಟ್ಮೆಂಟ್ ಕೊಟ್ಟರು ಸಾಕು, ಆ ಥರ ಫಾಲೋ ಮಾಡ್ತೀವಿ. ಹೌದು 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 ಮೋಸ ಮಾಡೋರು ಏನೇ ಮಾಡ್ತಾರೆ ಜನ. ಅವ್ರು ಮಾಡಿಲ್ವ ಕೆಲಸಗಳನ್ನ? ಕುಮಾರಣ್ಣಗಿಂಟ ಕೆಲಸ ಬೆಂಗಳೂರಲ್ಲಿ ಕುಮಾರಣ್ಣಗಿಂಟ ಕೆಲಸ ಮಾಡಿದ್ರೆ ಯಾರು ತೋರಿಸ್ರಿ, ನೀವು ಹೇಳ್ರಿ. ಯಾವ ಕೆಲಸ ಮಾಡಿದ್ದಾರೆ ಬೇರೆ ಮಾಡಿ? ಅವ್ರದ್ದು ಪಂಚರತ್ನ ಯೋಜನೆ ಮಾಡಬೇಕಿತ್ತು. ಫ್ರೀಗಿಂತ ಹಾಸ್ಪಿಟ್ಲಿಗೆ ಹೋದೆ ಸರ್ ನಾನು. ನನಗೆ ಹಾಸ್ಪಿಟ್ಲಿಗೆ ತೋರಿಸ್ಬೇಕು ಅಂತಂದಂಥ ಸಂದರ್ಭದಲ್ಲಿ ಒಂದು ಗೌರ್ಮೆಂಟ್ ಹಾಸ್ಪಿಟಲ್ ಜಯದೇವ ಹಾಸ್ಪಿಟ್ಲಲ್ಲಿ 4,000 ರೂಪಾಯಿ ಆಗುತ್ತೆ ಒಂದು ಸ್ಕ್ಯಾನ್ ಮಾಡಿಸ್ಬೇಕು, ಒಂದು ವಾಟರ್ ಸ್ಕ್ಯಾನ್ ಮಾಡಿಸ್ಬೇಕು ಅಂತಂದರು. ದುಡ್ಡಿಲ್ಲ ನನ್ನ ಹತ್ರ, ಮಾಡಿಸ್ತಿಲ್ಲ ನಾನು. ಅದಕ್ಕಿಂತ ಮುಂಚೆ ಫ್ರೀ ಮಾಡಬೇಕಿತ್ತು. 2,900 ರೂಪಾಯಿ ಬಿಲ್ ಮಾಡಿದ್ರು. ಈ ಆಧಾರ್ ಕಾರ್ಡ್ ಕೊಟ್ಟೆ. ಮೋದಿ ಸಿದ್ದರಾಮಯ್ಯ ಸೇರ್ಕೊಂಡು ಯಾವುದೋ ಇದು ಮಾಡಿದಾರಲ್ಲ, ಯಾವುದೋ ಕಾರ್ಡ್, ಏನು ಕಾರ್ಡ್ ಅದು ಸರ್? ಹಾಂ, ಆಯುಷ್ಮಾನ್ ಕಾರ್ಡ್ರು. ಅದಕ್ಕೆ ಉಪಯೋಗ ಇಲ್ಲೇ ಇಲ್ಬಿಟ್ಟು ಬೇರೆ ಕಡೆ ತೊಗೊಂಡು ತೋರಿಸ್ಬಿಟ್ಟು ನಮ್ಗೆ ಅಡ್ವೈಸ್ ಮಾಡಬೇಕಲ್ವಾ? ಜಯದೇವ ಹಾಸ್ಪಿಟ್ಲಲ್ಲಿ ಮೊನ್ನೆ ಮಂಜುನಾಥ್ ಇಳಿದ ಮೇಲೆ ತೋರಿಸಿದ್ರೆ ಏನು ಮಾಡಬೇಕು? ಬಿಲ್ ತಗೊಂಡ್ರು, ದುಡ್ಡು ತಗೊಂಡ್ರು. ಕೊಡ್ತಾ ಇದ್ದೀವಿ ಕಾರ್ಡ್ಗಳು, ಆಯುಷ್ಮಾನ್ ಕಾರ್ಡು, ರೇಷನ್ ಕಾರ್ಡು, BPL ಕಾರ್ಡ್ ಎರಡೂ ಕೊಟ್ಟಿದ್ದೀನಿ. ಯೂಸ್ ಇಲ್ಲ ಅಂದ್ಬಿಟ್ಟು ಆ ಕಡೆ ಹೋಗ್ಬೇಕಿದ್ರೆ ಏನಿದ್ರು. ಆ ಕಡೆ ಹೋಗಿದ್ದು ನಾನು ಫಸ್ಟ್ ಬಂದೆಡ್ಕೆ ಕೇಳಿದ್ದೀನಿ ನಾನು ಎಲ್ಲೋಗ್ಬೇಕು ಅಂತ, ತೋರಿಸ್ಬಿಟ್ಟು ಕಾರ್ಡ. ಆ ಕಡೆ ಹೋಗಿ ತೋರಿಸಿದ್ರು. ಇದಕ್ಕೇನು ಹೇಳ್ತೀರಾ? ಮೋಸ ಅಲ್ವಾ ಇದೆಲ್ಲ? ಗೌರ್ಮೆಂಟ್ ಏನು ಸಿದ್ದರಾಮಯ್ಯ ಮಾಡ್ತಾರೆ ಮೋಸ ಅಂತ ಹೇಳ್ತಾರೆ. ನಾವು ಸಿದ್ದರಾಮಯ್ಯ ಜಿನಿಯನ್ ಮನ್ಸನೇ. ಬಟ್ ಅಧಿಕಾರಿಗಳಿಗೆ ಬೋಧನ ಅಷ್ಟೇ. ಎಲ್ಲ ಡಿಪಾರ್ಟ್ಮೆಂಟ್, ಪೊಲೀಸ್ ಡಿಪಾರ್ಟ್ಮೆಂಟ್ಗೂ ಹೋಗಿದೆ, ಎಲ್ಲದಕ್ಕೂ ಹೋಗ್ನಲ್ಲ ನಾನು ಅಷ್ಟೇ. ನಿಮಗೆ ಯಾರು ಸರಿ ಇಲ್ಲ ಸರ್. ಅಧಿಕಾರಿಗಳನ್ನ ಕಂಟ್ರೋಲ್ ತಗೊಳ್ಳೋ ತಾಕತ್ತಿಲ್ಲ ಇವ್ರಿಗೆ. ಸಿದ್ದರಾಮಯ್ಯನವ್ರು ಹೋಗಿತಾರೆ ಅಧಿಕಾರಿಗಳನ್ನ, ಹಂಗೆ ಹೋಗಿಬೇಕು. ಎಲ್ಲರೂ ಸರಿ ಇಲ್ಲ, ಬೇರೆಯವ್ರು ಸರಿ ಇಲ್ಲ. ಹೋಗಿದ್ದಾರೆ ಸಿದ್ದರಾಮಯ್ಯ. ನಾನು ಹತ್ತಿರದಿಂದ ನೋಡಿದ್ದೀನಿ ಅವ್ರನ್ನ. ಅವ್ರ ಥರ ಇರಬೇಕಿದ್ರೆ. ಬಟ್ ನಾನು ಯಾರನ್ನ ಪರ ಯಾರೋ ಸರಿ ಅಂತ ಹೇಳ್ತಾಯಿಲ್ಲ. ಸಿದ್ದರಾಮಯ್ಯನೂ ಸರಿ ಇಲ್ಲ ಅಂತ ಏನು ಹೇಳ್ತಾರೆ? ಸಿದ್ದರಾಮಯ್ಯನೂ ಸರಿ. ಅಧಿಕಾರಿಗಳನ್ನ ಹೌದು, ಅಧಿಕಾರಿಗಳನ್ನ ಹೋಗ್ದಾಗ ಮಾತಾಡ್ತಾರೆ ಅವರು. ಹಂಗಿರಬೇಕು. ನನಗದು ಉದಾಹರಣೆ ಹೇಳ್ತಾರದು. ನಾನು ಯೂನಿವರ್ಸಲ್ಲಾಗಿ ಹೇಳ್ಬಿಟ್ಟು ತಲೆ ಕೆಡ್ಸ್ಕೊಬಿಡ್ತೀರ ನೀವು. ಯೂನಿವರ್ಸಲ್ಲಿ ಹೋಗುತ್ತೆ ನಾನು ಆಟೋ ಓಡಿಸೋದನ್ನು ಎಲ್ಲ ಜನಗಳ ಜೊತೆ ಮಾತಾಡಿದ್ದೀನಿ ನಾನು. ಏನು ಮಾಡ್ತೀರಾ? ಎಲ್ಲ ನಂತರನೇ ಇರಬೇಕಲ್ಲ. ಎಲ್ಲರದ್ದು ಮನಸ್ಥಿತಿ ಬೇರೆ ಇರುತ್ತೆ. ನಾನು ಹೇಳ್ತಿದ್ದೆ ಬಡವ್ರಿಗೆ ಒಂದು ಕಾಲದಲ್ಲಿ, ಶ್ರೀಮಂತರು ದುಡ್ಡು ಕಿತ್ತು ಬಡವರು ಕೊಡ್ತಾರೆ, ಕೊಡಲೇ ಬಿಡ್ರಿ, ಏನಾದ್ರಲ್ಲಿ ತಪ್ಪು ಅಂತಿದ್ದೆ ನಾನು. ತಲೆ ಬೋಳ್ಸ್ಕೊಡ್ತೀನಿ, 5 ಕೊಡದೇ ಇರುತ್ತೆ. ನನಗೆ ಸಿಗ್ತಾ ಇಲ್ವಲ್ಲ. ಇದಕ್ಕೆ ಯಾರು ಹೊಣೆ? ಅಧಿಕಾರಿಗಳು ತಾನೇ ಹೊಣೆ. ಪಾಪ ಸಿದ್ದರಾಮಯ್ಯರು ಏನು ಮಾಡ್ತಾರೆ? ಅದಕ್ಕೆ ಈಗ ನಾನು ಮೋದಿನೇ ಇರಲಿ ಅಂತ ಹೇಳ್ತಾ ಇರೋದು. ಅವತ್ತು ಮೋದಿನ ನೆಗೆಟಿವ್ ಆಗಿ ಪಾಯಿಂಟ್ ತಗೊಂಡು ಮಾತಾಡ್ತಿದ್ದೆ ನಾನು. ಹೌದು, ಆಗ್ತಾರೆ ಬಿಡಿ ಸರ್. ಯೋಗಿಗಿದೆ ಕೆಪಾಸಿಟಿ. ಬೇರೆ ಪಾರ್ಟಿಲಿ ಯಾರಿದ್ರು? ರಾಹುಲ್ ಗಾಂಧಿಗಿಂತ ಅವ್ರ ತಂಗಿ ಪ್ರಿಯಾಂಕಾ ಗಾಂಧಿ ನನಗೆ ಇಷ್ಟ. ನನ್ನ ಮಗಳಿಗೆ ಯಾವತ್ತೂ ಟ್ಯಾಗ್ ಮಾಡ್ತೀನಿ. ಪ್ರಿಯಾಂಕಾ ಗಾಂಧಿ ನನ್ನ ಮಗಳನ್ನ ಇಬ್ಬರು ಟ್ಯಾಗ್ ಮಾಡಿ ಪೋಸ್ಟ್ ಮಾಡ್ತೀನಿ ನಾನು. ಯಾಕೆಂದರೆ ಪ್ರಿಯಾಂಕಾ ಗಾಂಧಿ ನನಗೆ ಇಷ್ಟ. ಅವ್ರ ಮಾತಾಡೋ ಸ್ಟೈಲು, ಅವ್ರಿರೋ ರೀತಿ ನೀತಿ. ಇಂದಿರಾ ಗಾಂಧಿ ಥರ ಅವ್ರು ನೋಡಿದ್ರೆ ನಮ್ಗೆ ಇಂದಿರಾ ಗಾಂಧಿ ಕಾಲದಿಂದ ಅವ್ರ ಕಾಲ ನಮ್ಗೆ ಅಷ್ಟು ಇಷ್ಟ ನಮ್ಗೆ ಅವರು. ಒಂದು ಸೈಡು ನಾನು ಫೇಸ್ಬುಕ್ ನೋಡಿ ಈಗಲೂ ನನ್ನ ಮಗಳನ್ನು ಪ್ರಿಯಾಂಕಾ ಗಾಂಧಿ ಜೊತೆಗೆ ಸೇರಿ ಪೋಸ್ಟ್ ಮಾಡ್ತೀನಿ ನಾನು. ನನಗಿಷ್ಟ. ಹೌದು, ನನಗೆ ಸರ್ ಪರ್ಸನಲಿ ಇಷ್ಟ. ಹೌದು, ಅವರೊಂಥರ ಅವ್ರ ಅಜ್ಜಿ ಥರ ಇದ್ದಾರೆ ನೋಡೋಕ್ಕೆ. ನನಗಿಷ್ಟ. ರಾಹುಲ್ ಗಾಂಧಿ ಕಡಿಮೆ ಅವರೊಬ್ಬ ದೊಡ್ಡ ಒಳ್ಳೆ ಎಜುಕೇಟೆಡ್ ಇದ್ದಾರೆ ಅವರು. ಅವ್ರ ಬಗ್ಗೆ ಅವನು ಕಳಪೆ ಮಾಡೋಗಿಲ್ಲ, ನಾನು ಕಳಪೆ ಮಾಡ್ತಾಯಿಲ್ಲ. ಬಟ್ ನನಗೆ ಪ್ರಿಯಾಂಕಾ ಗಾಂಧಿ ಇಷ್ಟ.
ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.